ಸರ್ ನಮಸ್ಕಾರ. ನನ್ನ ಹೆಸರು ಮಣಿಕುಮಾರ್ ಅಂತ. ನಾವು ಹಿರೇನಂದಿ ಗ್ರಾಮ, ಹಂಪಾಪುರ ಹೋಬಳಿ, ಎಚ್.ಡಿ.ಕೋಟೆ ತಾಲೂಕು. ನಮಗೆ ಸುಮಾರು ನಮ್ಮ ತಾತ ಅವ್ರ ಹೆಸರಿಗೆ 60-61ರಲ್ಲಿ ಸಾಗುವಳಿ ಆಗಿರುತ್ತೆ. ಬೆಟ್ಟಳ್ಳಿಯನ್ನ 24/2 ಸರ್ವೆ ನಂಬರಲ್ಲಿ ಬೆಟ್ಟಳ್ಳಿ ಗ್ರಾಮದಲ್ಲಿ ನಮಗೆ 3 ಎಕರೆ 16 ಗುಂಟೆ ಜಮೀನು ಮಂಜೂರಾಗಿರುತ್ತೆ. ಆ ಜಮೀನ ನಮ್ಮ ತಾತನ ಕಾಲದಿಂದನೂ ಕೂಡ ಅವ್ರು ಮಾಡ್ಕೊಂಡ್ ಬಂದಿರ್ತಾರೆ, ನಮ್ಮ ಅಪ್ಪವರು ಮಾಡಿರ್ತಾರೆ. ನಾವು ಕೂಡ ಮಾಡಬೇಕಾದ್ರೆ ಸ್ವಲ್ಪ ದಿನಗಳು ಮಾಡ್ತೀವಿ. ನಾವು ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಮಾಡ್ತಾ ಬರ್ತಾರೆ ಸುಮಾರು 30-40 ವರ್ಷಗಳಿಂದ ಮಾಡ್ಕೊಂಡ್ ಬಂದಿರ್ತೀವಿ. ಮಾಡ್ಕೊಂಡ್ ಬಂದಿದ್ಮೇಲೆ ಸುಮಾರು 2020 ಕೊರೋನಾ ಆದ್ಮೇಲೆ, 2020 ಆದ್ಮೇಲೆ ಒಬ್ಬ ವ್ಯಕ್ತಿ ಕೋಟೆ ಎಚ್ ಸಿ ನರಸಿಂಹಮೂರ್ತಿ ಅಂತ, ಆ ವ್ಯಕ್ತಿ ಬಂದ್ಬಿಟ್ಟು ಒಂದಷ್ಟು ಜನ ಕರ್ಕ ಬಂದ್ಬಿಟ್ಟು ಒಂದು ಬೋರ್ಡ್ ಹಾಕ್ತಾರೆ. ಏನಂತ 28ನೇ ಸರ್ವೆ ನಂಬರ್ಲಿ 33 ಎಕರೆ ಬುದ್ಧ ಭೂಮಿಗೆ ಮೀಸಲಿಡಲಾಗಿದೆ ಅಂತ ಹಾಕಿರ್ತಾರೆ. ಅದ್ರ ಪಕ್ಕದಲ್ಲಿ 24/2 ನಮ್ದೆ. ನಾವೇನ್ ಮಾಡ್ತೀವಿ, ನಾವ್ ಯಾಕೆ ಕೇಳಕ್ ಹೋಗ್ತೀವಿ ಅಂದ್ರೆ 24/2 ಸುಮಾರು ಹೆಚ್ಚು ಕಮ್ಮಿ 1.5 ಎಕರೆ ಜಮೀನ ಅವರು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಪಕ್ಕದ ಜಮೀನ್ 28ಕ್ಕೆ ಸೇರಿಸಿ ಅದನ್ನು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಕೇಳ್ತೀವಿ. ಕೇಳಿದಾಗ ನಮ್ಮ ಅಪ್ಪ ಅವ್ರು ಕೇಳಿದಾಗ ನಮ್ಮ ಅಪ್ಪವ್ರಿಗೆ ನಿಂದೇನ್ ದಾಖಲೆ ಇದೆ ತಗೊಬಂದು ತೋರಿಸು ಅಂತಂದ್ಬಿಟ್ಟು ನಮ್ಮ ಅಪ್ಪ ಅವ್ರಿಗೆ ಸ್ವಲ್ಪ ಜೋರಾಗಿ ಮಾತಾಡಿದಾಗ ನಾವು ನಮ್ಮ ದಾಖಲೆಗಳು ಇಟ್ಕೊಂಡು ನಾವ್ ಯಾಕೆ ಇವನ ಹತ್ರ ಮಾತಾಡ್ಬೇಕು, ಇವನ ಹತ್ರ ಏನ್ ದಾಖಲೆಗಳಿದೆ, ನೀನ್ ಇವತ್ತು ಬಂದಿರೋನು ನಿನ್ ದಾಖಲೆಗಳು ತೋರಿಸು ಅಂತಂತ ಅವರ ಹಿಂಬಾಲಕರುಗಳಿಗೆ ಅವ್ರಿಗೆಲ್ಲ ಕೇಳಿದ ಅವರು ಸ್ಪಾಟ್ ಬರಲ್ಲ, ಹಿಂಬಾಲಕರುಗಳು ಬಿಡೋದು. ಅವಾಗ ಕೇಳಿದಾಗ ಅವರು ಯಾವುದೇ ದಾಖಲೆಗಳು ತೋರಿಸಲಿಲ್ಲ. ನಾವು ಸರಿ ಅಂದ್ಬಿಟ್ಟು ಹಿಂಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ. ನಮ್ಮ ಮೇಲೆ ದಬ್ಬಾಳಿಕೆ, ಯಾಕಂದ್ರೆ ಒಬ್ಬ ಕಾಂಗ್ರೆಸ್ ಮುಖಂಡ, ತಾಲೂಕಿನ ಕಾಂಗ್ರೆಸ್ ಮುಖಂಡ ಆಗಿರೋದ್ರಿಂದ ದಬ್ಬಾಳಿಕೆ ಜಾಸ್ತಿ, ದೌರ್ಜನ್ಯ, ಆಮೇಲೆ ಎದುರಿಸೋದು, ರೌಡಿಗಳು ಕರ್ಕ ಬರೋದು. ಸುಮಾರು ನಮ್ಮ ಫ್ಯಾಮಿಲಿಗೆ ಆಗ್ಲಿ, ನಮ್ಮ ಅಕ್ಕಪಕ್ಕ ಎಲ್ಲರಿಗೂ, ನಮ್ಮ ತಮ್ಮನಿಗೆ, ನಮ್ಮ ಫಾದರ್ಗೆ ಎಲ್ಲರಿಗೂ ತುಂಬಾ ಬೆದರಿಕೆಗಳೆಲ್ಲ ಹಾಕವನೆ. ಹಂಗಾಗಿ ನಾವು ಕೇಳಕ್ ಹೋದಾಗ 3 ತಿಂಗಳ ಕಾಲ ನಾವು ಅಲ್ಲೇ ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ಕಂಪ್ಲೇಂಟ್ ಕೊಡ್ತೀವಿ, ಏನೂ ನಡೆಯೋದಿಲ್ಲ. ಆಗೇನಾಗುತ್ತೆ, ಸುಮಾರು 2021 ಬರೋ ಅಷ್ಟರಲ್ಲಿ ನನ್ನ ಮೇಲೆ ಟಚ್ ಪೋಸ್ಟ್ ಕೇಸ್ ಹಾಕ್ತಾರೆ. ಒಂದು ಕೇಸ್ ಹಾಕ್ತಾರೆ. ಹೇಳಿದ್ರು ನಿನ್ ಮೇಲೆ ಟಚ್ ಪೋಸ್ಟ್ ಕೇಸ್ ಹಾಕ್ತೀನಿ ಅಂತ ಹೇಳಿದ್ದ, ಹಂಗೆ ಮಾಡ್ದ ಅವನು. ಹೆಂಗ್ ಟಚ್ ಪೋಸ್ಟ್ ಕೇಸ್ ಹಾಕ್ದ, ಅವ್ನು ಏನ್ ಹಕ್ಕಿದೆ ಅಂತ ಕೇಳಕ್ ಹೋದಾಗ ನಾನು ಕ್ರಯ ಮಾಡ್ಕೊಂಡಿದ್ದೀನಿ, ಅದು ನನ್ನ ಅದೇ ಜಮೀನು ಏನ್ ಬೋರ್ಡ್ ಇತ್ತು ಆ ಬೋರ್ಡ್ ನ ಕಿತ್ತಾಕ್ಬಿಟ್ಟು 28ನೇ ಸರ್ವಲ್ಲಿ ಏನ್ ಬೋರ್ಡ್ ಕಿತ್ತಾಕ್ಬಿಟ್ಟು ಕ್ರಯ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ದ. ಅಲ್ಲ, ಅದೇ ಬುದ್ಧ ಭೂಮಿ ಅಂತ ಇತ್ತು, ಮತ್ತೆ ಕ್ರಯ ಮಾಡ್ಕೊಂಡಿದ್ದೀನಿ ಅಂತ ಹೆಂಗಾಯ್ತು ಅಂದ್ಬಿಟ್ಟು ನಮ್ಗ ಕ್ಯೂರಿಯಾಸಿಟಿ ಬಂತು. ಸರಿ ನಾವು ನೋಡೋಣ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಟಚ್ ಪೋಸ್ಟ್ ಕೇಸು ಸುಮಾರು 1.5 ವರ್ಷ ನನ್ನ ಮೇಲೆ ಟಚ್ ಪೋಸ್ಟ್ ಕೇಸ್ ನಡೆಯುತ್ತೆ. 1.5 ವರ್ಷ ನಡೆದಾದ್ಮೇಲೆ ನನ್ನಂತ ಕೇಸ್ ಆಗುತ್ತೆ. ಯಾವ್ದೇ ಇದು ಆಧಾರಗಳಿಲ್ಲ, ಸಾಕ್ಷಿಗಳಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಇದು ಅಂದ್ಬಿಟ್ಟು ನನ್ನಂತೆ ಕೇಸ್ ಆಗುತ್ತೆ. ಯಾವ್ದು ಮೈಸೂರು ಎಚ್.ಡಿ.ಕೋಟೆ ಇದರಲ್ಲಿ ಇದು ಕೋರ್ಟಲ್ಲಿ, JMFL ಕೋರ್ಟಲ್ಲಿ ಅದು ನನ್ನಂತೆ ಆಗುತ್ತೆ. ಸರ್ ನನ್ನಂತೆ ಆದ್ಮೇಲೆ ನಾನೇನ್ ಮಾಡ್ತೀನಿ, ಒಂದ್ ಸೆಟ್ ದಾಖಲೆಗಳು ತಗೋತೀನಿ ಇರ್ಲಿ ಅಂದ್ಬಿಟ್ಟು. ಏನು ನಮ್ದು ಆರೋಪಿ ಪ್ರತಿ ಇದೆ, ಆ ಪ್ರತಿಲಿ ತಗೊಂಡಾಗ ಅವಾಗ ಗೊತ್ತಾಗುತ್ತೆ ನನಗೆ ಈ ವ್ಯಕ್ತಿ ತೂರಮ್ಮ ಅನ್ನೋ ವ್ಯಕ್ತಿ ಹತ್ರ ಕ್ರಯ ಮಾಡ್ಕೊಂಡಿರ್ತಾರೆ. 24/7/2020 ಕ್ರಯ ಮಾಡ್ಕೊಂಡಿರ್ತಾರೆ. ಆ ತೂರಮ್ಮ ಮೂಲತಃ ಮಳವಳ್ಳಿ ಅವರು, 28ನೇ ಸರ್ವೆ ನಂಬರ್ ಮೂಲತಃ ದಾಖಲೆ ಅವರು, ಜಮೀನವರು ಅಲ್ಲಿ ಅವರು. ಈ ವ್ಯಕ್ತಿ ಏನ್ ಮಾಡಿರ್ತಾನೆ, ತೂರಮ್ಮ ಅಂದ್ಬಿಟ್ಟು ಈ ಕ್ರಯ ಮಾಡ್ಕೊಂಡಿರ್ತಾರೆ 24/7/2020 ಕ್ರಯ ಮಾಡ್ಕೊಂಡಿರ್ತಾರೆ. ಆ ತೂರಮ್ಮ ಮೂಲತಃ ಮಳವಳ್ಳಿ ಅವರು, 28ನೇ ಸರ್ವೆ ನಂಬರ್ ಮೂಲತಃ ದಾಖಲೆ ಅವರು, ಜಮೀನವರು ಅಲ್ಲಿ ಅವರು. ಈ ವ್ಯಕ್ತಿ ಏನ್ ಮಾಡಿರ್ತಾನೆ, ತೂರಮ್ಮ ಅಂದ್ಬಿಟ್ಟು ಈ ಅಮ್ಮ ಬಂದ್ಬಿಟ್ಟು ನಮ್ಮೂರ್ನ ಚಾಮಮ್ಮ ಅಂತ ಆಧಾರ್ ಕಾರ್ಡ್ನ ತಿದ್ದುಪಡಿ ಮಾಡಿ, ಆಧಾರ್ ಕಾರ್ಡ್ನ ಕರೆಕ್ಷನ್ ಮಾಡಿ, ಈ ಅಮ್ಮನೇ ಆ ಅಮ್ಮ, ತೂರಮ್ಮನೇ ಚಾಮಮ್ಮನೇ ತೂರಮ್ಮ ಅಂತ ಈ ಅಮ್ಮನ ಈ ಅಡ್ರೆಸ್ಗೆ ಹಾಕಿ ಅವ್ರ ಹತ್ರ ಇವರು ಸುಳ್ಳು ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಕಾಪಿ ಇದೆಲ್ಲ ನೋಡಿ, ರಿಜಿಸ್ಟರ್ ಕಾಪಿ ನನಗೆ ಸ್ಟೇಷನ್ ಇಂದ ಕೊಟ್ಟಿರೋದು. ಇದು ಸಾಕ್ಷಿಗಳು ಕೂಡ ಇಬ್ರು ಇದಾರೆ, ಸಾಕ್ಷಿನೂ ಇಬ್ರು ಹಾಕವ್ರ. ಹಂಗಾಗಿ ಅವ್ರು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿ ನನ್ನ ಮೇಲೆ ಟಚ್ ಪೋಸ್ಟ್ ಕೇಸ್ ಹಾಕಿ, ಕೇಸು ಕೂಡ ನನ್ನಂತೆ ಆದ್ಮೇಲೆ ಆಗ ಗೊತ್ತಾಗುತ್ತೆ ನಮ್ಗೆ, ಓ ಇವರು ಈ ತರ ಫೇಕ್ ಮಾಡಿದ್ದಾರೆ ಅಂತ. ಆಗ ಹಂಗೆ ಕೇಳಿದ್ರು ನಮ್ಗೆ ದಬ್ಬಾಳಿಕೆ, ದೌರ್ಜನ್ಯ, ಮತ್ತೆ ಎದುರಿಸೋದು, ಹಂಗ್ ಮಾಡಿ ಕೊನೆಗೆ ಏನಾಗುತ್ತೆ, ನಾವು ತೂರಮ್ಮ ಅನ್ನೋ ವ್ಯಕ್ತಿ ಏನಿದ್ದಾರೆ, ತೂರಮ್ಮ ಅವ್ರು 2005 ಸತ್ತೋಗ್ಬಿಟ್ಟಿರ್ತಾರೆ. ಈ ವ್ಯಕ್ತಿ 2020 ತೂರಮ್ಮ ಬದುಕಿದ್ದಾಳೆ ಅಂತ ಹೇಳಿ ಫೇಕ್ ಮಾಡೋದು, ದಾಖಲೆಗಳನ್ನ ಸೃಷ್ಟಿ ಮಾಡೋದು. ಯಾಕಂದ್ರೆ ನನ್ನ ಕೇಸಲ್ಲಿ ಅವ್ರಿಗೆ ಟಚ್ ಪೋಸ್ಟ್ ಕೇಸ್ ಹಾಕ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಈ ಕೇಸ್ ನೋಡಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಸತ್ತಿರೋರ್ನ ಬದುಕಿಸಿದ್ದಾರೆ. ಈ ಕೇಸಲ್ಲಿ ಇದೇ ಕಂಪ್ಲೇಂಟ್ಗೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಕೋಟೆ ತಾಲೂಕಿನಲ್ಲಿ ಸ್ಟೇಷನ್ ಅಲ್ಲಿ NCR ಕೊಡ್ತಾರೆ ನಮ್ಗೆ. ಇದೇ ಇದರಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಾಗ FIR ಮಾಡ್ತಾರೆ. ಈ ವಿಚಾರ ಕೊಟ್ಟಾಗ ನಮ್ಗೆ FIR ಮಾಡಲ್ಲ. ನಾವು ಕೇಳ್ಕೊತೀವಿ, ಸರ್ ನಮ್ ದಾಖಲೆಗಳಲ್ಲಿ ಇಷ್ಟೆಲ್ಲ ಇದೆ, ಇದೆಲ್ಲ ಇದೆ ನೋಡಿ ಸರ್, ಇದು ಮೂಲ ದಾಖಲಾತಿ ನಮ್ಮದು 40 ವರ್ಷ ದಾಖಲೆ ಇದೆ ನಮ್ದು. 40 ವರ್ಷ ದಾಖಲೆ ತಗೊಂಡೋಗಿ ಕೊಟ್ಟು 2-3 ಸತಿ ನಮ್ಮ ಅಪ್ಪ ಅವ್ರು ಒಂದ್ಸರಿ ತಗೊಂಡೋಗಿ ಕೊಡ್ತಾರೆ, ಮಿಸ್ ಆಗುತ್ತೆ. ಇನ್ನೊಂದ್ಸರಿ ಕೊಡ್ರಿ ಅಂತಾರ, ಇನ್ನೊಂದ್ಸರಿ ಕೊಡ್ತೀವಿ. 2-3 ಬಾರಿ ದಾಖಲೆಗಳು ಕೊಟ್ರು ದಾಖಲೆಗಳನ್ನ ನಮ್ಮ ಪರಿಶೀಲನೆ ಮಾಡಲ್ಲ, ಇಸ್ಕೊಂಡು ಸೈಡ್ ಇಟ್ಕೊಳ್ಳೋದು. ಅವ್ರ ದಾಖಲೆ ಏನೂ ಇಲ್ಲ. ಈ ತರ ಫೇಕ್ ದಾಖಲೆಗಳು ಕೊಟ್ಟಾಗ ನೋಡಿ ಏನೂ ಇಲ್ಲ, ನೋಡಿ ಅವ್ರು ಏನು
ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ, ಮಾಮೂಲಿ NCR ಕೊಟ್ಟಿದ್ದಾರೆ ಅಷ್ಟೇ. ಈ ದಾಖಲೆಗಳೇನಿದೆ ಅವನ ದಾಖಲೆಗಳನ್ನ ಸುಳ್ಳು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು ಏನೋ ಕೋಟೆ ತಾಲೂಕಿನ ಪೊಲೀಸ್ನವರು ನೋಡಿ ಯಾವ ತರ ಮಾಡಿದಾರೆ. ಅವ್ರ ದಾಖಲೆಗಳು ಸುಳ್ಳು ದಾಖಲೆಗಳಿಗೆ ನನ್ನ ಮೇಲೆ FIR ಮಾಡ್ತಾರೆ, ನನ್ನ ದಾಖಲೆಗಳಿಗೆ ಯಾವ್ದೇ ತರ ಒಂದು ಕಂಪ್ಲೇಂಟ್ ನ ರೈಸ್ ಮಾಡೋದಿಲ್ಲ, ಯಾವ್ದೇ ತರ ನ್ಯಾಯ ಸಿಗ್ಲಿಲ್ಲ ನಮ್ಗೆ. ನಾವು ಸುಮಾರು ಬಾರಿ ಅವ್ರ ವಿರುದ್ಧ ನೀವು ಏನಾದ್ರು ಪೊಲೀಸ್ ಠಾಣೆ ದೂರು ಕೊಟ್ಟಿದ್ದೀರಾ? ಅದೇ ಇದೇ ತರ ನಮಗೆ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂದ್ಬಿಟ್ಟು ದೂರ್ ಕೊಟ್ವಲ್ಲ ಸರ್ ನಾವು. ಈ ತರ ಬಂದ್ಬಿಟ್ಟು ಏನು ಇಲ್ಲ, ನಾವು ಈ ವ್ಯಕ್ತಿ ಏನೂ ದಾಖಲೆಗಳಿದ್ದಂತೆ ಈ ತರ ಬಂದ್ಬಿಟ್ಟು ನಮಗೆ ತೊಂದರೆ ಕೊಟ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು ನಮ್ಮನ್ನ ಒಕ್ಲೆಬ್ಬಿಸ್ತಾ ಇದಾರೆ ಅಂದ್ಬಿಟ್ಟು ನಾವು ಹಲವಾರು ಬಾರಿ ಕೋಟೆ ತಾಲೂಕು ಪೊಲೀಸ್ಗೆ ಹೋಗಿದ್ದೀವಿ. DC ಅವ್ರಿಗೂ ಒಂದ್ಸರಿ ಕೊಟ್ಟಿದ್ದೀವಿ, 2020 ಬಿಗಿನಿಂಗ್ ಅಲ್ಲಿ ಅಲ್ಲೂ ಕೊಟ್ಟಿದ್ದೀವಿ. DC ಅವ್ರಿಗೂ ಕಾಪಿ ಕೊಟ್ಟಿದ್ದೀವಿ. MLA ನಮ್ಮ ತಾಲೂಕಿನ ಅನಿಲ್ ಚಿಕ್ಕಮಾದು MLA ಇದಾರಲ್ಲ ಅವ್ರ ಗಮನಕ್ಕೂ ಕೂಡ ತಂದಿದ್ವಿ, 4-5 ಬಾರಿ ಗಮನಕ್ಕೆ ತಂದಿದ್ದೀವಿ. ತಂದ್ರು ಒಂದ್ಸರಿ ಮಾತ್ರ ಫಸ್ಟ್ ಟೈಮ್ MLA ಅವ್ರ ಹತ್ರ ಹೋದಾಗ MLA ಅವ್ರು ಹೇಳ್ತಾರೆ ನಮ್ಮೆದ್ರಿಗೆ ಲೌಡ್ ಸ್ಪೀಕರ್ ಕೊಟ್ಟು ಮಾತಾಡ್ತಾರೆ ಕೋಟೆ ತಾಲೂಕು ಆಫೀಸರ್ಗೆ. ಅವಾಗ ಮಂಜುನಾಥ್ ಅಂತ ಅನ್ಸುತ್ತೆ, ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಾರೆ, ಏನ್ರಿ ಇದು 33 ಎಕರೆ 28 ಸರ್ವೆ ನಂಬರ್ಲಿ ಬೆಟ್ಟಳ್ಳಿ ಹಿಂಗ್ ಆಗಿದೆ, ಏನಾದ್ರು ಆಗಿದ್ಯಾ, ಗ್ರಾಂಟ್ ಆಗಿದ್ಯಾ, ಗೊತ್ತಿದ್ಯಾ ಅಂತ ಅವ್ರು ಲೌಡ್ ಸ್ಪೀಕರ್ ಕೊಟ್ಟು ಮಾತಾಡ್ತಾರೆ. ಏನೂ ಇಲ್ಲ ಸರ್ ಅಂತ ಹೇಳ್ತಾರೆ ನಮ್ಮೆದ್ರಿಗೆ. ತಹಸೀಲ್ದಾರ್ ಹೇಳ್ತಾರೆ. ಇಷ್ಟೆಲ್ಲ ಆಗಿದ್ರು ಕೂಡ ಯಾರು ಕೂಡ ನಮ್ಮ ಕಷ್ಟಗಳಿಗಾಗ್ಲಿ ಅಥವಾ ನಮ್ಮ ರೈತರ ಒಂದು ಇದಕ್ಕೋಸ್ಕರ ಯಾರು ಬರಲ್ಲ. ಪೊಲೀಸ್ ಸ್ಟೇಷನ್ ಅಂತೂ ನಾವು ಸುಮಾರು ಬಾರಿ ಇತ್ತೀಚಿನ ದಿನಗಳಲ್ಲಿ 2026 ಜನವರಿ ಟೈಮಲ್ಲೂ ಕೂಡ ನಾವು ಉಳುಮೆ ಮಾಡಬೇಕು ಅಂದ್ಬಿಟ್ಟು ಹೋದ್ವಿ. ಟ್ರ್ಯಾಕ್ಟರ್ ತಗೊಂಡೋಗಿ ಉಳ್ಬೇಕಾದ್ರೆ ಇದೇ ವ್ಯಕ್ತಿ ಫೋನ್ ಮಾಡಿ ಪೊಲೀಸರು ಕಳಿಸಿ, ಪೊಲೀಸರು ಬಂದು ಇಲ್ಲೇನು ಮಾತಾಡ್ಬೇಡಿ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಅವ್ರ ತಮ್ಮ 4 ಜನ ರೌಡಿಗಳು ಕರ್ಕೊಂಡು ಕಾರಲ್ಲಿ ಬಂದ್ಬಿಟ್ಟು ನಮ್ಮನ್ನೆಲ್ಲ ಅಡ್ಡ ಹಾಕೊಂಡು ಅವತ್ತು ಪೊಲೀಸ್ನವರೇ ಬಂದು ನೀವು ಏನಿಲ್ಲ ಮಾತಾಡ್ಬೇಡಿ, ಅಲ್ಲಿ ಹೇಳಿದ್ರೆ ಸಬ್ ಇನ್ಸ್ಪೆಕ್ಟರ್ ಹೇಳಿದಾರೆ ಬನ್ನಿ ಅಂತ ಹೇಳಿ ಅಲ್ಲಿ ಕರೆಸಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ್ಲೂ ನಾವಂದು ನೋಡಿ ಸರ್ ಇದು ಸುಮಾರು ಸರಿ ಕೊಟ್ಟಿದೀವಿ ಕಂಪ್ಲೇಂಟ್, ಯಾವ್ದೇ ತರ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಅಂದಾಗ ನಮ್ಗ DYSP ಅವಾಗ ಗೋಪಾಲ್ ಕೃಷ್ಣ ಅಂತಿದ್ರು, ಅವರ ಸಮ್ಮುಖದಲ್ಲಿ ನಮ್ಗೆ ನ್ಯಾಯ ಸಿಗ್ಬೇಕು ಅಂತ ಕೇಳ್ಕೊಂಡಾಗ ಸರಿ ಅಂದ್ಬಿಟ್ಟು ಇಬ್ರು ಒಂದಿನ ಕುಂತ್ಕೋತೀವಿ ಅಂತ ಹೇಳಿ ಒಂದ್ ಡೇಟ್ ಕೊಡ್ತೀವಿ ಅಂದ್ರು. ಸುಮಾರು 4-5 ಡೇಟ್ ಕೊಟ್ಟರು, ಹೋಗೋದು ಕೂತ್ಕೊಳ್ಳೋದು ಬರೋದು, ಹೋಗೋದು ಕೂತ್ಕೊಳ್ಳೋದು ಬರೋದು. ನಮ್ಮ ಅಪ್ಪ ನಾವು ಸುಮಾರು ಸರಿ ಹೋಗಿದ್ ಬಂದು 1 ತಿಂಗಳು 1.5 ತಿಂಗಳು ಅಲ್ದ್ವಿ. ಅದಾದ್ಮೇಲೆ ಬರ್ಲಿಲ್ಲ, ಡೇಟ್ ಕೊಡೋದು ಬರೋದು. ಅಲ್ಲಿ ಕೆಲಸ ಇತ್ತು ಸರ್, ಅಲ್ಲಿ ಮೀಟಿಂಗ್ ಇತ್ತು, ಸ್ವಲ್ಪ ದಿನ ನಾಳೆ ಅಂತ 3-4 ಡೇಟ್ ಕೊಟ್ಟು. ಆಮೇಲೆ ಇನ್ನೊಂದು ವಿಚಾರ ಸರ್, ಇದು ಈ ವ್ಯಕ್ತಿ ಒಂದು ಕಡೆ ಅಲ್ಲ, ಬೆಟ್ಟಳ್ಳಿಗೆ 2020ರಲ್ಲಿ ಬಂದು ಈ ತರ ಇಷ್ಟೆಲ್ಲ ತೊಂದರೆ ಕೊಟ್ಟು ಜನರಿಗೆ ಅನ್ಯಾಯ ಮಾಡ್ತಾರೆ, ಇನ್ನೂ ಅನ್ಯಾಯ ಮಾಡ್ತಾ ಇದಾರೆ. ಅದೇ ತರ ಬನ್ನವಾಡಿ ಅನ್ನೋ ಒಂದು ಗ್ರಾಮದಲ್ಲಿ ಅಲ್ಲೂ ಸೇಮ್ ಇದೇ ತರ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಮೀಡಿಯಾದಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ಅದೇ ತರ ಬೋರ್ಡ್ ನೆಟ್ಟು ಸರ್ಕಾರಿ ಜಮೀನುಗಳು ಅಂತಂತೇಳಿ ಯಾರು ಸಾಗುವಳ್ಳಿ ಬಡವರ ಜಮೀನುಗಳಿಗೆ ಹೋಗಿ ಬೋರ್ಡ್ ನೆಟ್ಟಿ ಅವರು ಕೂಡ ತೊಂದರೆ ಕೊಟ್ಟು ತುಂಬಾ ಅನ್ಯಾಯ ಮಾಡ್ತಾ ಇದಾರೆ ಇವರು. ಹಂಗಾಗಿ ಈ ವಿಚಾರದ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿದ್ರು ಯಾರು ಕೂಡ ಬಡವರಿಗೆ ಯಾರಿಗೂ ಸಪೋರ್ಟ್ ಮಾಡ್ಲಿಲ್ಲ. ಹಂಗಾಗಿ ದಯವಿಟ್ಟು ಇಂಥವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು, ಅದು ನಮ್ಮ ಇದು ಉದ್ದೇಶ. ಹಂಗಾಗಿ ದಯವಿಟ್ಟು ನೀವಾದ್ರೂ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿ.